ಉಡುಪಿ ಜಿಲ್ಲಾ ವರದಿಗಾರ. ಉಡುಪಿ ಜಿಲ್ಲೆಯ ರೈತರು ಕೃಷಿಯಿಂದ ಸಾಕಷ್ಟು ವಿಮುಖರಾಗೋದಕ್ಕೆ ಈ ಬಾರಿಯ ಮುಂಗಾರು ಕೂಡ ಕಾರಣ ಆಗ್ತಿದೆ ಅನ್ನುವಂಥ ಸುದ್ದಿಯನ್ನ ನಿಮ್ಮ ಮುಂದೆ ತಂದಿದ್ದೇನೆ. ಯಾಕಂದ್ರೆ ಮೇ 25ರ ಅವಧಿಗೆ ಸಾಕಷ್ಟು ಮಳೆಯಾಗುತ್ತೆ ಅನ್ನುವಂಥ ಒಂದು ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿರುವಂಥದ್ದು. ಆದ್ರೆ ಮೇ ತಿಂಗಳಿನಲ್ಲಿ ಸುಮಾರು 12% ಮಳೆ ಆಗಬೇಕಿತ್ತು. ಆದ್ರೆ 6% ಮಳೆಯ ಪ್ರಮಾಣ ಆಗಿರುವಂಥದ್ದು. ಹಾಗಾಗಿ ರೈತರಿಗೆ ಒಂದು ರೀತಿಯಲ್ಲಿ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂಥದ್ದು. ಯಾಕಂದ್ರೆ ಆರಂಭದ ದಿನದಲ್ಲಿ ಸಾಕಷ್ಟು ಮಳೆಯಾದ್ರೆ ಮಾತ್ರ ಭತ್ತದ ಗದ್ದೆಯನ್ನ ಉಳುಮೆ ಮಾಡೋದಕ್ಕೆ, ನಾಟಿ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ಸದ್ಯಕ್ಕೆ ನಾಟಿ ಕಾರ್ಯವನ್ನ ಕೈಗೊಳ್ಳೋದಕ್ಕೆ ರೈತರು ಮುಂದಾಗಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಸರಿಯಾದ ಪ್ರಮಾಣದಲ್ಲಿ ಮಳೆಯಾಗದ ಕಾರಣ ಗದ್ದೆಗಳಲ್ಲಿ ಸರಿಯಾದ ಪ್ರಮಾಣದಲ್ಲಿ ನೀರಿಲ್ಲ. ಆ ಕಾರಣಕ್ಕಾಗಿ ನಾಟಿಗೆ ಬೇಕಾಗಿ ಮಾಡಿರುವಂತ ಭತ್ತದ ಸಸಿಗಳನ್ನು ಕೂಡ ಹಾಗೆ ಬಿಡಲಾಗಿದೆ. ಯಾಕಂದ್ರೆ ಸುಮಾರು 36,000 ಹೆಕ್ಟೇರ್ನಷ್ಟು ಕೃಷಿ ಈ ಬಾರಿಯ ಬೇಸಾಯವನ್ನ ಮಾಡಬೇಕು ಅನ್ನುವಂತ ಒಂದು ಟಾರ್ಗೆಟ್ ಅನ್ನ ಇಲಾಖೆ ಇಟ್ಕೊಂಡಿರುವಂತದ್ದು. ಆದ್ರೆ ಈ ಬಾರಿಯ ಮಳೆಯ ಕೊರತೆಯಿಂದಾಗಿ ಸಾಧ್ಯ ಆಗ್ತದೆ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಯಾಕಂದ್ರೆ ಆರಂಭದ ದಿನದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆದ್ರೆ ಮಾತ್ರ ಭತ್ತದ ಬೇಸಾಯವನ್ನ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ರೈತರು ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಂಡ್ರು ಕೂಡ ನಾಟಿ ಮಾಡೋದಕ್ಕೆ ಮುಂದಾಗಿಲ್ಲ. ಯಾಕಂದ್ರೆ ಈಗಾಗ್ಲೇ ವಾಡಿಕೆ ಮಳೆಗಿಂತ ಸುಮಾರು 60% ಮಳೆ ಕಮ್ಮಿ ಆಗಿರುವಂಥದ್ದು. ಸುಮಾರು 60% ಈ ಅವಧಿಗೆ ಆಗ್ಬೇಕಿತ್ತು ಮಳೆ, ಆದ್ರೆ ಸುಮಾರು 28% ಮಳೆ ಆಗಿದೆ. ಹಾಗಾಗಿ ಸಾಕಷ್ಟು ಮಳೆಯ ಕೊರತೆ ಇರೋದ್ರಿಂದ ನೀರಿನ ಅಭಾವವು ಕೂಡ ಜಿಲ್ಲೆಯಲ್ಲಿ ಎದುರಾಗಿರುವಂಥದ್ದು. ಹಾಗಾಗಿ ನಾವು ಬೈಂದೂರು ಇರಬಹುದು, ಕುಂದಾಪುರ, ಹೆಬ್ರಿ, ಉಡುಪಿ ಸೇರಿದಂತೆ ಕಾಪು ಭಾಗದಲ್ಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಗದ್ದೆಯನ್ನೇ ಬೇಸಾಯವನ್ನೇ ನಂಬಿ ಬದುಕುವಂತ ರೈತರಿದ್ದಾರೆ. ಆದ್ರೆ ಸದ್ಯಕ್ಕೆ ಕೃಷಿ ಮಾಡೋದಕ್ಕೆ ಮುಂದಾಗಿಲ್ಲ. ಯಾಕಂದ್ರೆ ಮಳೆ ಸಾಕಷ್ಟು ಪ್ರಮಾಣದಲ್ಲಿ ಬಂದ್ರೆ ಮಾತ್ರ ಆ ಬೇಸಾಯವನ್ನ ಮಾಡೋದಕ್ಕೆ ಸಾಧ್ಯ. 3 ತಿಂಗಳು ಅದು ಬೆಳೆಯೋದಕ್ಕೆ ಸರಿಯಾದ ಪ್ರಮಾಣದಲ್ಲಿ ನೀರು ಬೇಕಾಗ್ತದೆ. ಹಾಗಾಗಿ ರೈತರು ಮೀನಾಮೇಷ ಎನಿಸುವಂತೆ ಮಾಡಿದೆ. ವರುಣ ಕೈ ಕೊಟ್ರೆ ಈ ಬಾರಿ ಒಂದ್ ಕಡೆಯಿಂದ ರೈತರಿಗೂ ನಷ್ಟ ಆಗುವಂಥದ್ದು, ಜೊತೆಗೆ ಬರಗಾಲದ ಪರಿಸ್ಥಿತಿ ಬರಬಹುದು ಅನ್ನುವಂತ ಒಂದು ಮುನ್ಸೂಚನೆಯು ಕೂಡ ಸಿಗ್ತಾ ಇರುವಂತದ್ದು. ಒಟ್ಟಿನಲ್ಲಿ ಈ ಬಾರಿಯ ಮುಂಗಾರು ರೈತರಿಗೆ ಮತ್ತು ಜನಸಾಮಾನ್ಯರಿಗೂ ಒಂದು ಆತಂಕವನ್ನ ತಂದಿಟ್ಟಿರೋದಂತೂ ಸತ್ಯ. ಒಟ್ಟಿನಲ್ಲಿ ಇನ್ನಾದ್ರೂ ಮಳೆ ಬಂದ್ರೆ ರೈತರು ಒಂದಷ್ಟು ಕೃಷಿಯನ್ನ ಮಾಡೋದಕ್ಕೆ ಅನುಕೂಲ ಆಗಬಹುದು. ಇನ್ನೂ ಕೂಡ ರೈತರು ಮಳೆಯ ನಿರೀಕ್ಷೆಯಲ್ಲಿರುವುದಂತೂ ಸತ್ಯ. ಮುಂದಿನ ಸುದ್ದಿಯನ್ನ ನಮ್ಮ ಸಹೋದ್ಯೋಗಿ ನೀಡ್ತಾರೆ. ಓವರ್ ಟು ಯು.